ನಾನು ನನ್ನ ಮನೆಯಲ್ಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮನ ಝೋನಲ್ಲಿ ಇರ್ತೀನಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಅಪ್ಪ ಅಮ್ಮನ ಝೋನಲ್ಲಿ ಇರ್ತೀನಿ. ನಾನು ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ನಮ್ಮ ಅಪ್ಪ ಇದ್ದಾರೆ, ಅಯ್ಯೋ ನಮ್ಮಮ್ಮ ಇದ್ದಾರೆ ಅಂತ ಒಂದು ಇಂಟೆನ್ಷನ್ ನಾವು ಇರ್ತೀವಿ. ಅದರಿಂದ ಹೊರಗೆ ಬಂದ್ರೆ ಅಯ್ಯೋ ನನ್ನ ಯಾರು ನೋಡ್ತಾ ಇಲ್ವಲ್ಲ, ಆರಾಮಾಗಿ ನಾನು ಹುಡುಗಿ ಜೊತೆ ನಾನು ಸುತ್ತಾಡ್ಬೋದು, ಆರಾಮಾಗಿ ನಾನು ಹುಡುಗನ ಜೊತೆ ನಾನು ಸುತ್ತಾಡ್ಬೋದು, ಆರಾಮಾಗಿ ರೂಮ್ಗೆ ಹೋಗ್ಬೋದು, ಅನೇಕ ವ್ಯಭಿಚಾರದ ವಿಷಯಗಳನ್ನ ಮಾಡಬಹುದು ಅಂತ ಅನೇಕ ಯೌವನಸ್ಥರು ಇವತ್ತು ಪಾಪದ ಕುರಿತಾಗ ಹೋಗ್ತಾ ಇದ್ದಾರೆ. ಬಟ್ ಯೇಸು ನೋಡ್ತಾ ಇದ್ದಾರೆ ಅದನ್ನ. ನಾನು ಅನೇಕ ಯೌವನಸ್ಥರಿಗೆ ಹೇಳೋದೇನಂತಂದ್ರೆ, ಅಲ್ಲ ಕಣ್ರಪ್ಪ, ನಿನಗೆ ಗೊತ್ತಿಲ್ಲದಂತೆ ಒಳ್ಳೆ ತಂದೆ ತಾಯಿನ ಕೊಟ್ಟಿದ್ದಾರೆ, ಒಳ್ಳೆ ಸಭೆ ಕೊಟ್ಟಿದ್ದಾರೆ, ಒಳ್ಳೆ ಸಭೆ ಪಾಲಕರನ್ನ ಕೊಟ್ಟಿದ್ದಾರೆ, ಒಳ್ಳೆ ಸ್ಟಡೀಸ್ ಕೊಟ್ಟಿದ್ದಾರೆ, ಒಳ್ಳೆ ಒಂದು ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಹೆಂಡತಿ ಕೊಡೋದಕ್ಕೆ ಅವ್ರಿಗೆ ಗೊತ್ತಾನೆ, ಒಳ್ಳೆ ಗಂಡ ಕೊಡೋದಕ್ಕೆ ಅವ್ರಿಗೆ ಗೊತ್ತಾನೆ. ನೀನ್ ಯಾಕೆ ಆರಿಸ್ಕೊಳ್ತೀಯ? ನಿನಗೆ ಆಗ್ಬೇಕಾದ್ರು ಎಲ್ಲ ಕೊಟ್ಟಂತ ದೇವರು ಗಂಡ ಹೆಂಡತಿ ಕೊಡೋದಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಯಾವ ಟೈಮಲ್ಲಿ ನಮ್ಮ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ಇವತ್ತು ಅನೇಕ ಜನಗಳು, ನಾನು 4 ವರ್ಷ ಲವ್ ಮಾಡಿದ್ದೀನಿ ಅವನನ್ನು, ನಾನು 3 ವರ್ಷ ಲವ್ ಮಾಡಿದ್ದೀನಿ, ಅವ್ನು ಬಿಟ್ಟು ನಾನು ಬಿಡೋದಕ್ಕೆ ನನ್ಗೆ ಇರೋದಕ್ಕೆ ಆಗೋದಿಲ್ಲ. ನಾನ್ ಲವ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಯೌವನಸ್ಥರು, ಐ ಕೆನಾಟ್ ಲೀವ್ ವಿತೌಟ್ ಯು ಮುದ್ದು, ನಾನು ನಿನ್ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಬಟ್ ಇವತ್ತು ಅವ್ರು ಎಲ್ಲಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನನ್ನನ್ನ ದೇವರು ಇದೇ ತರ ಹೇಳಿದ್ರು, ಐ ಕೆನಾಟ್ ಲೀವ್ ವಿತೌಟ್ ಯು, ನೀನ್ ನನ್ ಬಿಟ್ಟಿರೋದಕ್ಕೆ ಹೋಗಬೇಡ, ನಾನು ನಿನ್ನನ್ನು ಬಿಟ್ಟಿರೋದಿಲ್ಲ. ಯೇಸುವಿನ ಪ್ರೀತಿ ನಿಜವಾದಂತ ಪ್ರೀತಿಯಾಗಿದೆ. ಅದು ಸುಳ್ಳದ ಪ್ರೀತಿ ಅಲ್ಲ, ಅದು ನಾಟಕವಾದಂತ ಪ್ರೀತಿ ಅಲ್ಲ. ಏನೋ 1-2 ವರ್ಷ ಆಯ್ತು, ಏನೋ 3 ವರ್ಷ ಆಯ್ತು, ಹೆಚ್ಚು ಕಮ್ಮಿ 10 ವರ್ಷ ಆಯ್ತು, ಆಮೇಲೆ ಟಾಟಾ ಬಾಯ್ ಹೇಳುವಂತ ಪ್ರೀತಿ ಅಲ್ಲ. ನಮ್ಮನ್ನ ಪ್ರೀತಿಯಲ್ಲಿ ನಡೆಸಿ ನಮ್ಮನ್ನ ನಿತ್ಯ ಜೀವಕ್ಕೆ ಕರ್ಕೊಂಡೋಗೋದೇ ಆತನ ಪ್ರೀತಿಯಾಗಿದೆ, ಆತನ ಗುರಿಯಾಗಿದೆ, ಆತನ ಆಲೋಚನೆಯಾಗಿದೆ. ನಾನು ಏನ್ ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ, ದೇವರ ಭಯ ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ.